ನಮಸ್ಕಾರ ಫ್ರೆಂಡ್ಸ್, ಇವತ್ತು ಈ ಥರದ್ದೊಂದು ಸ್ಯಾರಿಗೆ ಒಂದು ಡಿಸೈನ್ ಮಾಡೋದು ಹೇಳ್ಕೊಡ್ತೀನಿ. ಇದು ಏನು ಮಾಡಿದ್ದೀನಿ ಅಂದರೆ 1 ಲಾಕ್ 2 ಚೈನ್ ಮಾಡಿದ್ದೀನಿ. 1 ಲಾಕ್ 2 ಚೈನ್. ಸೊ ಸ್ಟಾರ್ಟಿಂಗು 1 ಲಾಕ್ ಮಾಡ್ಕೊಳ್ಳಿ. ನಾನು ಸ್ಟಾರ್ಟಿಂಗಲ್ಲಿ 2 ಸರಿ ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಚೈನು 1 ಲಾಕ್, 2 ಚೈನ್ 1 ಲಾಕ್. ಎಂಡಿಂಗು ಅಷ್ಟೇ 2 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಸೊ ದಟ್ ನಿಮಗೆ ಸ್ಟಾರ್ಟಿಂಗು ಎಂಡಿಂಗು ಈಸಿ ಆಗುತ್ತೆ. 6 ಎಳೆ ದಾರ ತೊಗೊಂಡಿದ್ದೀನಿ, 11 ನಂಬರು ಕ್ರೋಶ ತೊಗೊಂಡಿದ್ದೀನಿ, 11 ನಂಬರ್. ಸೊ ಕೈಗೆ ದಾರ ಸುತ್ತಕೊಂಡು ನೋಡಿ, ಇಲ್ಲಿ ಡಬಲ್ ಕ್ರೋಶ ಅಂದರೆ ಸಿಂಗಲ್ ಕ್ರೋಶ 2 ಹಾಕ್ಕೊಂಡಿರ್ತೀವಲ್ಲ, ಅಲ್ಲಿ ಮಧ್ಯ ಹೋಗಿ ಈ ಥರ ದಾರ ತಗೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ಮೇಲೆ ಒಂದು ಈ ಥರ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 2 ಚೈನ್ ಹಾಕಿ ಕ್ರೋಶ ಮೇಲೆ ಒಂದು ಸರಿ ದಾರ ಹಾಕ್ಕೊಂಡು ನೋಡಿ, ಈ ಬ್ಲಾಕ್ ಬಿಟ್ಟು ಈ ಸೆಕೆಂಡ್ ಬ್ಲಾಕಿಗೆ ಹೋಗಿ ಒಂದು ಈ ಥರ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ, ಈ ಥರ ಎ ಶೇಪಲ್ಲಿ ಬರುತ್ತೆ, ವಿ ಶೇಪು. ಈಗ 2 ಚೈನ್ ಹಾಕಿ ಕ್ರೋಶ ಮೇಲೆ ದಾರ ಸುತ್ತಕೊಂಡು ಈಗ ಡಬಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ, ಇದಕ್ಕೆ 8 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಹಿಡಿಯುತ್ತೆ, 8ರಿಂದ 10 ಹಿಡಿಯುತ್ತೆ. ಸೊ ಈ ಥರ 8 ಹಾಕ್ಕೊಳ್ಳೋಣ. ನೋಡಿ, 2 ಆಗಿದೆ. ಇದು ನಿಮ್ಗೆ ಇಲ್ಲಿ ಜಾಸ್ತಿ ಕಂಡ್ರೆ ಒಂದು ಚೈನ್ ರೆಡ್ಯೂಸ್ ಮಾಡಿಕೊಂಡು ಈ ಥರ ಹಾಕಿ. ನೋಡಿ, ಈ ಥರ 8 ಡಬಲ್ ಕ್ರೋಶ ಆದಮೇಲೆ ಕ್ರೋಶ ಮೇಲೆ ದಾರ ಸುತ್ತಕೊಂಡು ಈ ಬ್ಲಾಕ್ ಬಿಟ್ಟು ನೆಕ್ಸ್ಟ್ ಬ್ಲಾಕಲ್ಲಿ ಈ ಥರ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಇದಕ್ಕೆ 2 ಚೈನ್ ಹಾಕಿ ಕಂಟಿನ್ಯೂ ಮಾಡ್ತಾ ಹೋಗಿ. ಹಾಗೆ ಸೆಕೆಂಡ್ ಲೈನು ಅದೇ ಥರ. ಫಸ್ಟ್ ಲೈನು ಬರೀ 1 ಲಾಕ್ 2 ಚೈನು. ನೋಡಿ, ಈ ಥರ 8 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಒಂದಿಷ್ಟು ಉದ್ದ ತೋರಿಸ್ತೀನಿ, ಆಮೇಲೆ ಹಾಗೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಬೇಕು. ನೋಡಿ, ಈ ಥರ ಸೆಕೆಂಡ್ ಲೈನು ಪೂರ್ತಿ ಮಾಡ್ತಾ ಹೋಗೋಣ. ಗೊತ್ತಾಯ್ತಲ್ಲ, 1 ಬ್ಲಾಕ್ ಬಿಟ್ಟು 1 ಬ್ಲಾಕಿಗೆ ಲಾಕ್ ಮಾಡ್ಕೋಬೇಕು. ಸೊ ಇದೇ ಥರ ಫುಲ್ ಸ್ಯಾರಿ ಸೆಕೆಂಡ್ ಲೈನ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಸೆಕೆಂಡ್ ಕಲರ್ ತೊಗೊಳ್ಳೋಣ. ಸೆಕೆಂಡ್ ಕಲರು ಇದು ಕಾರ್ನರಲ್ಲಿ ಒಂದು ನಾಟ್ ಹಾಕ್ಕೊಂಡು ಕ್ಲೀನಾಗಿ ಹಿಂಗೆ ತೊಗೊಳ್ಳಿ. ಹಿಂಗೆ ತೊಗೊಂಡ್ಮೇಲೆ ಒಂದು ಇದಕ್ಕೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ವೀಟ್ ಬಿಡು ಚಿಕ್ಕದು ತೊಗೋಬೋದು, ಇಲ್ಲ ದೊಡ್ಡದು ತೊಗೋಬೋದು. ಇದು ಡಿಪೆಂಡ್ಸ್ ಅಪಾನ್ ಯಾರ್, ಇದು ನಿಮ್ಮ ಇಷ್ಟ. ಚಿಕ್ಕದು ತೊಗೊಳ್ತೀರಾ ದೊಡ್ಡದು ತೊಗೋತೀರಾ ನೋಡಿ. ಇದು ಸ್ವಲ್ಪ ಲೆಂತ್ ಇದೆ, ಅದು ಲೆಂತ್ ಕಡಿಮೆ ಇದೆ. ಸೀರೆ ಫಿನಿಶ್ ಆದಮೇಲೆ ಯಾವ ಲೆಂತ್ ನಾನು ಹಾಕ್ಕೊಂಡಿದ್ದೀನಿ ನೋಡಿಕೊಂಡು ನೀವು ಆ ಥರ ಮಾಡ್ಕೋಬೋದು. ಒಂದು ಬೀಡ್ ತೊಗೊಂಡಿದ್ದೀನಿ, ಬೀಡ್ ಲಾಕ್ ಮಾಡಿದ್ದೀನಿ, ಕ್ರೋಶ ಮೇಲೆ ದಾರ ಹಾಕಿದ್ದೀನಿ. ಮತ್ತು ಈ ಪಾಯಿಂಟ್ ಇರುತ್ತಲ್ಲ, 2 ಚೈನ್ ತೊಗೊಂಡಿರ್ತೀವಲ್ಲ, ಆ 2 ಚೈನ್ ಪಾಯಿಂಟಿಗೆ ಹೋಗಿ ಒಂದು ಡಬಲ್ ಕ್ರೋಶ ಮಾಡಿ. ಇದು ಅಷ್ಟೇ, ಅದೇ ಥರ ಟ್ರಯಾಂಗಲ್ ಆಗುತ್ತೆ. ಮತ್ತು 2 ಚೈನ್ ಹಾಕಿ ಒಂದು ಕಂಬ ಮಾಡ್ಕೊಳ್ಳಿ, ಡಬಲ್ ಕ್ರೋಶ. ಮತ್ತು 3 ಚೈನ್ ಮಾಡಿ ಇಲ್ಲಿ ಮಿಡಲಲ್ಲಿ ಹೋಗ್ಬಿಟ್ಟು ಒಂದು ಪಿಕಾಟ್ ಮಾಡಿ. ತುಂಬ ಈಸಿ ಇದೆ ಇದು ಡಿಸೈನು. ಸೊ ಅಗೇನ್ ಇದಕ್ಕೆ ನೀವು ಈ ಥರ ಫಿಲ್ ಮಾಡ್ತಾ ಹೋಗಬೇಕು. 1 ಡಬಲ್ ಕ್ರೋಶ, 3 ಚೈನು, ಮತ್ತು ಬ್ಯಾಕ್ ಬಂದು ಒಂದು ಲಾಕ್ ಮಾಡ್ಕೋಬೇಕು ಈ ಥರ. ಸೊ ಇದೆಷ್ಟು ಹಿಡಿಸುತ್ತೆ ನೋಡಿ, ಅಷ್ಟು ಮಾಡಿ. ನೋಡಿ, ಈ ಥರ 6 ಡಬಲ್ ಕ್ರೋಶ ವಿತ್ ಪಿಕಾಟ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ತಿರ್ಗಾನು ಸೆಕೆಂಡ್ 2 ಚೈನ್ ಹಾಕಿರ್ತೀವಲ್ಲ, ಆ 2 ಚೈನಲ್ಲಿ ಟಾಪಲ್ಲಿ ಕಾರ್ನರಲ್ಲಿ ಹುಷಾರಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ದಾರ ಉದ್ದಕ್ಕೆ ಇಟ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡನ್ನ ಸ್ಲೈಡ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಿಬಿಟ್ಟು ಮತ್ತು ಕ್ರೋಶ ಮೇಲೆ ದಾರ ಸುತ್ತಕೊಂಡು ಒಂದು ಡಬಲ್ ಕ್ರೋಶ ಹಾಕ್ಕೋಬೇಕು. ಮತ್ತು 2 ಚೈನ್. ಸೊ ಇದೇ ಕಂಟಿನ್ಯೂ ಆಗುತ್ತೆ ನಿಮಗೆ ಈ ಲೈನು. ಅಲ್ಲಿಗೆ ಡಿಸೈನ್ ಮುಗಿಯುತ್ತೆ. 3 ಚೈನ್ ಹಾಕಿ
ಮಧ್ಯ ಒಂದು ಪಿಕಾಟ್ ಮಾಡ್ಕೊಳ್ಳಿ. ಸೊ ಫುಲ್ ಫಿನಿಶ್ ಆದಮೇಲೆ ಹೇಗೆ ಬರುತ್ತೆ ನೋಡೋಣ. ತ್ರೀ ಚೈನ್, ಒಂದು ಪಿಕಾಟ್. ಸೊ ಇದೇ ಥರ ಮಾಡ್ತಾ ಬನ್ನಿ. ನೋಡಿ ಈ ಥರ ಕಾಣುತ್ತೆ. ದೊಡ್ಡದೇ ಬೀಡ್ ಹಾಕ್ಕೊಂಬಿಡಿ. ಸೊ ನಿಮಗೆ ಅದು ಗೆಟಪ್ ಚೆನ್ನಾಗಿ ಬರುತ್ತೆ. ಚಿಕ್ಕ ಬೀಡ್ ಅಂದರೆ ಇದು ಲೆಂತ್ ಕಡಿಮೆ ಆಗುತ್ತೆ. ಹೀಗೆ ಇಲ್ಲಿ ಇದು ಚೆನ್ನಾಗಿರುತ್ತೆ. ಇದೇ ಥರ ಫಿನಿಷ್ ಮಾಡ್ತಾ ಹೋಗೋಣ. ನೋಡಿ ಈ ಥರ ಕಾಣುತ್ತೆ. ಸೊ ಫುಲ್ ಫಿನಿಷ್ ಮಾಡೋಣ. ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನು, ಎಲ್ಲೂ ಮಡ್ಚ್ಕೊಳ್ಳಲ್ಲ. ಸೊ ಮಾಡ್ತಾ ಹೋಗೋಣ. ಫುಲ್ ಫಿನಿಶ್ ಆದಮೇಲೆ ಹೇಗೆ ಬಂದಿದೆ ನೋಡೋಣ. ಫ್ರೆಂಡ್ಸ್ ನೋಡಿ, ಇದು ಫೈನಲ್ ಲುಕ್. ಈಗ ಈ ಥರ ಬಂದಿದೆ. ಸೊ ನೀಟಾಗಿ ಬರುತ್ತೆ. ಇದು ಕುಚ್ಚೇನಿಲ್ಲ. ಇದೇ ಥರ ಫುಲ್ಲು ಸ್ಯಾರಿ ಇದೇ ಥರ ಇದೆ. ಸೊ ನಿಮಗಿದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹೊಸಬ್ರಾಗಿದ್ದರೆ ಇನ್ನೂ ಇವತ್ತೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಒತ್ತಿ. ಸೊ ದಟ್ ನಿಮಗೆ ನೆಕ್ಸ್ಟ್ ಟೈಮ್ ನಾನು ಯಾವುದೂ ಈ ಥರ ನೀವು ಕೇಳಿರೋ ಡಿಸೈನ್ಸೇ ನಾನು ಹಾಕ್ತಾಯಿದ್ದೀನಿ. ಸೊ ವಾಟ್ಸಪ್ಪಲ್ಲಿ ನಿಮ್ಗೆ ಯಾವುದಾದ್ರು ಡಿಸೈನ್ಸು, ಸ್ಪೆಷಲ್ ಡಿಸೈನು ಆ ಥರ ಏನಾದ್ರು ನಿಮಗೆ ಮಾಡೋದಕ್ಕೆ ಬರದೇ ಇದ್ದರೆ ನನ್ನ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಕಳಿಸಿ. ಸೊ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಕಳಿಸಿ, ನಾನು ನಿಮಗೆ ಟ್ರೈ ಮಾಡಿ ಹೇಳ್ಕೊಡ್ತೀನಿ. ಓಕೆ. ಸೊ ಇದು ತುಂಬ ಈಸಿ ಇದೆ, ತುಂಬ ಸುಲಭ ಇದೆ ಮಾಡೋದಕ್ಕೆ. ನನಗೆ ಹಾರ್ಡ್ಲಿ ಅರ್ಧ ದಿನ ಹಿಡಿತಿದ್ದು ಮಾಡೋದಕ್ಕೆ. ಸೊ ಕ್ರೋಶ 11 ಹಾಕಿ ನಾನು ಇದು ಯಾವುದೋ ಹೊಸದು ಕ್ರೋಶ ತೊಗೊಂಡಿದ್ದೀನಿ. ಈಗ ಜ್ಯೋತಿ ಅಂತ, ಜ್ಯೋತಿ ಕಂಪನಿದಿದು. ಸೊ 11 ನಂಬರ್. ಈ ಕಾಪರ್ ಟಿಪ್ ಇದೆ ಇದು. ಸೊ ನಿಮಗೆ ದಾರ ಎಳೆ ಬಿಟ್ಕೊಳ್ಳಲ್ಲ ವರ್ಕ್ ಮಾಡೋವಾಗ. ತುಂಬ ಚೆನ್ನಾಗಿದೆ ಇದು ಟಿಪ್ಪು. ಸೊ ನೋಡಿ, ಈ ಥರ ಮಾಡಿ ನೋಡಿ ಡಿಸೈನು. ಓಕೆ. ಸೊ ಈ ಥರ ಅದೇ ಹೇಳಿದ್ನಲ್ಲ, ಈಸಿ ಇದೆ. ಸೊ ನೋಡೋಣ ಫ್ರೆಂಡ್ಸ್, ಇನ್ನೊಂದು ಯಾವುದಾದ್ರು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.